ಹಾಯ್ ಎಲ್ರಿಗೂ, ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಒಂದು ಪಾರಿವಾಳ ಯಾಕೋ ಗೊತ್ತಿಲ್ಲ, ಅದು ನಮ್ಮ ಮನೆ ಹತ್ರನೇ ಅಂತ ಅಂದ್ರೆ ನಮ್ಮ ಮನೆ ಬಾಗ್ಲಲ್ಲೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಬಂದು ಬಂದು ಬಾಗ್ಲು ಮೇಲೆ ಕುತ್ಕೊಳ್ತಾ ಇರತ್ತೆ. ಸೊ ನನ್ನ ಮಗಳು ಬಂದು ಅದು ಓಡಿಸೋದೇ ಆಗಿರುತ್ತೆ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಮತ್ತೆ 2 ಪ್ಯಾಕೆಟ್ ಹಾಲು ಎಕ್ಸ್ಟ್ರಾ ಇದ್ದಿದ್ರಿಂದ ಇವತ್ತು ನಮ್ಮ ಮತ್ತೆ ಐಸ್ ಕ್ರೀಮ್ ಮಾಡೋಣ, ಅದರಲ್ಲಿ ಕುಲ್ಫಿ ಐಸ್ ಅಂತ ಹೇಳಿದ್ರು. ಸೊ ಬಾದಾಮ್ ಪೌಡ್ರ್ ಇರಲಿಲ್ಲ ಅಂದ್ಬಿಟ್ಟು ನಾನು ನನ್ನ ಮಗಳು ಹೋಗಿದ್ವಿ ಅಂಗಡಿಗೆ ಬಾದಾಮ್ ಪೌಡ್ರ್ ತಗೊಂಬರಕ್ಕೆ ಅಂತ. ನನ್ನ ಮಗಳನ್ನ ಮೆಟ್ಲು ಹತ್ತಿಸ್ಕೊಂಡು ಮನೆಗೆ ಕರ್ಕೊಂಬರೋದೇ ಒಂದು ದೊಡ್ಡ ಸಾಹಸ ಆಗಿರುತ್ತೆ. ಏನಿದು ಇದೇನಿದು ನೀನು ಕೈಯಲ್ಲಿ ಇಟ್ಕೊಂಡಿರೋದೇನು? ಕೈಯಲ್ಲಿ ಇಟ್ಕೊಂಡಿರೋದೇನು ಇದೇನಿದು? ಬಾದಾಮ್ ಆಯ್ತು. ಅದಲ್ಲ ನಮ್ಮನೆ, ಬಾ. ಅದಲ್ಲ ನಮ್ಮನೆ. ಹತ್ತು ಸುಮ್ಮನೆ. ಈಗ ಬಚ್ಚೆ ಬರಲ್ವಾ ನೀನು? ಈಗ ಬಚ್ಚೆ ಬರಲ್ವಾ? ನಾನು ಹೋಗ್ತೀನಿ ಮನೆಗೆ. ಅಲ್ಲಿ ಕೊಗಯ್ಯ ಬರ್ತಾನೆ, ಬಾ ಬಾ ಮೋಕ್ಷಿತಾ. ಅಲ್ಲಿ ಅಜ್ಜಿ ಕರಿತಾ ಇದೆ, ಬಾಯ್ಲಿ. ಅಲ್ಲಿ ಮೇಲ್ಗಡೆ ಅಜ್ಜಿ ಸಾನಿಕಾ ಎಲ್ಲ ಬಂದವ್ರು, ಬೈಲಿ ಬೇಗ ಹೋಗು. ಶಶಿತಾತ ಸಾನಿಕಾ ಎಲ್ಲ ಬಂದವ್ರೆ, ಬಾ ಬಾ ಬೇಗ ಬಾ. ಊರಿಗೋಗು ಬಂದು ಬಾ. ಊರು ಶಶಿತಾತ ಊರು. ಏನ್ ಬಾ ಮೋಕ್ಷಿತ, ನಂಗೆ ಸುಸ್ತಾಯ್ತೈತೆ. ಎಲ್ಲದಕ್ಕೂ ಏನು ಯಾವ ಶಶಿತಾತ ಯಾವ ಊರು ಅಂತ ಕೇಳ್ತ್ಯಾ? ಸುಂಬಾ. ಈಗ ಬತ್ಯ ಬರಲ್ವಾ? ಅಲ್ಲಿ ಜೇನು ಪಾವು ಬರ್ತದೀಗ, ಬಾ ಬೇಗ. ನೀನು ಐಸ್ ಕ್ರೀಮ್ ಬೇಡವಾ ನಿಂಗೆ? ಹ್ಞೂ ಅಲ್ಲ ಅದ್ರ ಮೇಲೆ ಹಾಕೋರು ನೋಡಲ್ಲ, ಅದ್ರ ಮೇಲೆ ಐಸ್ ಕ್ರೀಮ್ ತಿರ್ಗ್ಸಿ. ಕಡೆ ಉಲ್ಟ ತಿರ್ಗ್ಸು, ಅದು ಉಲ್ಟ ತಿರ್ಗ್ಸು. ಬಾದಾಮ್ ಪೌಡ್ರು ತಿರ್ಗ್ಸು, ಬಾದಾಮ್ ಪೌಡ್ರ್ ಉಲ್ಟ ತಿರ್ಗ್ಸು. ಅಲ್ಲಿ ಹಾಕವ್ರು ನೋಡಿ ಐಸ್ ಕ್ರೀಮ್, ನೋಡ್ದಾ? ಮತ್ ಬಾ ಬಾರೋ. ನನ್ನ ಮನೆಗೆ ಬಚ್ಚೆ ಬರಲ್ವ ಈಗ? ಅಲ್ಲಿ ಮನೇಲಿ ಮಾಡೋದ, ಬೈಲಿ ಬೇಗ ಬಾ ಬೇಗ ಬಾ. ಅಲ್ಲಿ ಖಾಲಿ ಆಗ್ಬಿಡುತ್ತಂತೆ, ಬಾ ಬೇಗ ಬಾ ಬೇಗ ಬಾ. ಅಥವಾ ನೋಡು ನೋಡು ಬೀಳಿಸ್ತೆ, ನಿಧಾನ. ಮತ್ಕೊಂಬ ಬೇಗ ಬೇಗ. ಬಾರು ಮಗ್ಳೆ, ಬೇಗ ಬೇಗ ಬಾ. ಮತ್ತೆ ಬಾ ಬೇಗ ಬಾ ಬಾ. ಹೋಗಿದ್ದೀನಿ, ಬಾ. ನಾನು ನನ್ನ ಮಗಳು ಬಾದಾಮ್ ಪೌಡ್ರು ತರೋಷ್ಟರಲ್ಲಿ ನಮ್ಮತ್ತೆ ಆಗಲೇ ಹಾಲನ್ನು ಕಾಯೋಕ್ಕಿಟ್ಟಿದ್ರು. 2 ಪ್ಯಾಕೆಟ್ಸ್ ಇತ್ತು, ಅಂದರೆ ಹಾಫ್ ಲೀಟ್ರದ್ದು. ಸೊ 1 ಲೀಟರ್ನ ನಾವು ಕಟ್ ಮಾಡಿ ಒಂದು ತಪ್ಪಲೆಗೆ ಹಾಕಿ ಇಟ್ಟಿದ್ವಿ. ಇದು 1 ಲೀಟರ್ ಹಾಲಷ್ಟು ಹಾಕಿದ್ದೀವಿ. ಮತ್ತು ಅದಕ್ಕೆ ಬಾದಾಮ್ ಪೌಡ್ರು, ಸಕ್ಕರೆ, ಹಾಲು ಮತ್ತು 2 ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲೋರ್ನ ಈ ಥರ ಮಾಡ್ಕೊಂಡು ಇಟ್ಕೊಬೇಕು. 1-2 ಸ್ಪೂನ್ ಹಾಲು ಹಾಕ್ಕೊಂಡು ಅದರಲ್ಲೇ ಕಲಿಸ್ಕೊಂಡು, ಸೊ ಅದು ಥಿಕ್ನೆಸ್ ಬರುತ್ತೆ, ಅದು ಟೇಸ್ಟಿಯಾಗಿ ಬರುತ್ತೆ. ಸೊ ನನ್ನ ಮಗಳು ಆ ಮೌಲ್ಡಿಂಗು ಕೂಡ ನಾವು 6 ಮಂತ್ಸ್ ಬ್ಯಾಕ್ ಡಿಮಾರ್ಟ್ಗೆ ಹೋಗಿದ್ವಿ. ಸೊ ಅವಾಗ ತೊಗೊಂಬಂದಿದ್ದು. 6 ಮಂತ್ಸಿಂದನೂ ನಾವು ಯೂಸ್ ಮಾಡಿರಲಿಲ್ಲ, ಒಂದ್ಸಲಿನೂ ಮಾಡಿರಲಿಲ್ಲ ಐಸ್ ಕ್ರೀಮು. ಸೊ ಇವತ್ತು ಮಾಡೋಣ ಅಂದ್ಕೊಂಡು ಅದನ್ನು ಒಳಗಡೆ ಎತ್ತಿಕ್ಕಿದ್ವಿ. ಸೊ ಇವತ್ತು ಆಚೆ ತಗೊಂಡು ಐಸ್ ಕ್ರೀಮ್ ಕುಲ್ಫಿ ಐಸ್ ಮಾಡೋಣ ಅಂದ್ಬಿಟ್ಟು ತೆಗ್ದಿಟ್ವಿ. ಅದನ್ನ ನನ್ನ ಮಗಳು ನೋಡಿಬಿಟ್ಟು
ಆಟ ಆಡ್ಕೊಂಡು ಅದರಲ್ಲೇ ಅಮ್ಮ ನಾನು ಐಸ್ ಕ್ರೀಮ್ ಮಾಡ್ತೀನಿ ಅಂತ ಆಟ ಆಡ್ಕೊಂಡಿದ್ಲು. ಸೂಪರಾಗಿ ಜೋಡಿಸಿದ್ಯಾ, ಬಿಡಪ್ಪ ಸಾಕು ಬಿಡು. ಅದೆಲ್ಲ ಇದಾದ್ಮೇಲೆ ಹಾಲೆಲ್ಲ ಆದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಮಾಡೋದ, ಸಂಜೆಗೆ ತಿನ್ನೋದ, ಆಯ್ತಾ? ಈಗ ತಿನ್ಬಾರ್ದು, ಅದು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಕ್ಬಿಟ್ಟು ಸಂಜೆಗೆ ತಿನ್ಬೇಕು. ಆಮೇಲೆ ಸಂಜೆಗೆ ಅದು ಐಸ್ ಕ್ರೀಮ್ ಆಗಿರುತ್ತೆ, ಈಗಲೇ ಆಗಿರಲ್ಲ. ಈಗ ಆಗಿರಲ್ಲ ಬಿಡು, ಅದ್ರೊಳಗಡೆ ಆಗಲ್ಲ ಬಿಡು. ಆಯ್ತು ಆಯ್ತು ಆಯ್ತು. ಅದು ಐಸ್ ಕ್ರೀಮ್ ಎಲ್ಲ ಹಾಕಿದ್ಮೇಲೆ ಮಾಡಿದ್ಮೇಲೆ ತಿನ್ನು ಒಂದು ಬಿಡು, ಈಗಲೇ ತಿಂತೀಯಾ ಹಂಗೆ ಬರೀದು? ಹಾಲು ಕುದ್ದು ಸ್ವಲ್ಪ ಕಮ್ಮಿ ಆಗಿತ್ತು. ನಾವು 1 ಲೀಟರ್ ಹಾಲು ಹಾಕಿದ್ದದ್ದು, ಅಂದರೆ ಆಲ್ಮೋಸ್ಟ್ ಆಲ್ ಒಂದು 1/2 ಲೀಟ್ರಷ್ಟಾದರೂ ಬರಬೇಕು. ಆವಾಗ ನಾವು ಸ್ವಲ್ಪ ಸಕ್ಕರೆ ಮತ್ತು ಆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು. ಅದಾದಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಆಗಬೇಕು. ಅಷ್ಟಾದಮೇಲೆ 1/2 ಲೀಟ್ರ್ ಆದರೆ ಸಾಕು ಅನ್ಕೊತೀನಿ. 1 ಲೀಟರ್ ಇರೋದು 1/2 ಲೀಟರ್ ಆಗಬೇಕು. ಅಷ್ಟೊತ್ತಿಗಾಗಲೇ ಥಿಕ್ನೆಸ್ ಬಂದಿರುತ್ತದು. ಸೊ ನಿಮ್ಗೊಂದು ಗೊತ್ತಾಗುತ್ತೆ ಅದು ಎಷ್ಟು ಕನ್ಸಿಸ್ಟೆನ್ಸಿ ಅದು ಬರಬೇಕಂತಂದ್ರೆ ನಿಮ್ಗೆ ನೋಡಿದ್ರೇ ನೀವು ಮಾಡಿದಾಗ ಗೊತ್ತಾಗುತ್ತೆ. ಸೊ ಅಷ್ಟು ಬಂದರೆ ಅದನ್ನು ಜಸ್ಟ್ ಶುಗರ್, ಕಾರ್ನ್ಫ್ಲೋರು ಮತ್ತು ಬಾದಾಮ್ ಪೌಡ್ರು 3 ಮಿಕ್ಸ್ ಮಾಡಿಬಿಟ್ಟು ಆ ಮೌಲ್ಡಿಂಗ್ಸ್ ಇರುತ್ತಲ್ಲ ಕುಲ್ಫಿದು, ಅದಕ್ಕೆ ಹಾಕಿದ್ರೆ ಐಸ್ ಕ್ರೀಮ್ ಕುಲ್ಫಿ ಐಸ್ ರೆಡಿ ಆಗುತ್ತೆ. ನನಗೆ ಇವತ್ತು ಮಂಡೇ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ನನ್ನ ಮಗಳು ನಿಜವಾಗ್ಲೂ ನನ್ನ ಕೆಲಸ ಅಂತೂ ಮಾಡೋಕ್ಕಂತೂ ಬಿಡೋದಿಲ್ಲ. ಅದು ಹೇಳ್ಯೋದು ಇದು ಹೇಳ್ಯೋದು ಏನಾದರೂ ಕಿತಾಪತಿ ಮಾಡ್ತಿರ್ತಾಳೆ. ಸೊ ಅವಳಿಗೆ ಏನೋ ಬ್ಯಾಗ್ ಸಿಕ್ತು ರೂಮಿಗೆ ಬಂದ ತಕ್ಷಣ, ಬರಬೇಡ ಮೇಲೆ ಬರಬೇಡ ಕೆಳಗಡೆ ಅಜ್ಜಿ ಜೊತೆ ಆಟ ಆಡು ಅಂತ ಹೇಳ್ತಿದ್ದೆ. ಬಟ್ ಯಾವುದೋ ಒಂದು ಬ್ಯಾಗ್ ಸಿಕ್ತು, ಅದನ್ನು ಹಾಕ್ಕೊಂಡು ಅಮ್ಮ ನಾನು ಆಫೀಸ್ಗೆ ಹೋಗ್ತೀನಮ್ಮ ಅಂತ ಅಂದ್ಕೊಂಡು ಆಟ ಆಡ್ಕೊಂಡು ಕೆಳಗಡೆ ಅವಳನ್ನ ಕಳಿಸ್ಬಿಟ್ಟು ಕೆಳಗಡೆ ಅಜ್ಜಿ ಜೊತೆ ಆಟ ಆಡ್ತಾಯಿರು ಅಂತ ಅಂದ್ಬಿಟ್ಟು ಕಳಿಸೆ. ಅವಳು ಹಂಗೆ ಹಿಂಗೆ ಅಂದ್ಕೊಂಡು ಹೋದ್ಲು. ಆಮೇಲೆ ನಾನು ಡೈಲಿ ಏನು ನನ್ನ ಆಫೀಸ್ ವರ್ಕ್ ಇರುತ್ತೆ ಅದನ್ನ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಆಲ್ ಮಂಡೇ ನಾನು ಟಿಫನ್ ಮಾಡಿಕೊಂಡೆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಬೇಗ ಟಿಫನ್ ಮಾಡಿಕೊಂಡು ಇನ್ನು ವರ್ಕಿಗೆ ಕೂತ್ಕೊಂಡ್ರೆ ಇನ್ನು ಮಧ್ಯಾಹ್ನ ಲಂಚ್ಗೆ ಹೋಗೋದು. ಕಂಪ್ಲೀಟ್ ವರ್ಕ್ನ ಲಾಗಿನಲ್ಲೇ ಇರಬೇಕು. ಸೊ ಆದ್ದರಿಂದ ಆಮೇಲೆ ಸ್ವಲ್ಪ 5 ನಿಮಿಷ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಅಷ್ಟೊತ್ತಿಗಾಗಲೇ ಇನ್ನೂ ಸ್ವಲ್ಪ ಕಮ್ಮಿ ಆಗಿತ್ತು ಅದು ಕೊದ್ದು. ಆವಾಗ ಕಾರ್ನ್ಫ್ಲೋರ್ದು ಅದು ಮಿಕ್ಸಿಂಗು ಅದು ಇದೆಲ್ಲನೂ ಹಾಕೋಣ ಅಂದ್ಬಿಟ್ಟು ಹಾಕ್ಬಿಟ್ಟು ಎಣ್ಣೆ ಹಚ್ಚಿಸ್ಕೊಂಡಿರಲಿಲ್ಲ. ನಾನು ಸಂಡೇನೇ ಹಚ್ಚಿಸ್ಕೊಬೇಕಿತ್ತು. ಸೊ ಸಂಡೇ ಆಚೆ ಹೋಗಿದ್ದಕ್ಕೆ ಹಚ್ಕೊಂಡಿರಲಿಲ್ಲ. ಸೊ ನಾನು ಮತ್ತೆ ಕೈಲಿ ಎಣ್ಣೆ ಹಚ್ಚಿಸ್ಕೊಂಡೆ. ನನ್ನ ಮಗಳು ನನ್ನ ವೀಡಿಯೋಗೆ ಫೋನ್ ಇಕ್ಕಿದ್ರೆ ಅಲ್ಲಿ ವೀಡಿಯೋದಲ್ಲಿ ಅವಳ ಮುಖ ಕಾಣಿಸ್ತಿತ್ತಲ್ಲ. ಸೊ ಏನೇನೋ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಾ ಇದ್ಲು ಅವಳು. ಹೆಂಗೆಂಗೋ ಮಾಡ್ಕೊಂಡು ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ಲು. ವೀಡಿಯೋದಲ್ಲಿ ಅವಳ ಮುಖ ಬರ್ತಿದೆ ಅಂದ್ಬಿಟ್ಟು ನಾನು ಎಣ್ಣೆ ಹಚ್ಚಿಸ್ಕೊಂಡ್ಮೇಲಂತೂ ದೊಡ್ಡ ರಂಪ ಮಾಡಿದ್ಲು. ಅಮ್ಮಂಗೆ ಮಾತ್ರ ಹಚ್ಚಿದೆ, ನನಗೆ ಹಚ್ಚಲಿಲ್ಲ ಅಜ್ಜಿ ಅಂದ್ಬಿಟ್ಟು ದೊಡ್ಡ ರಂಪ ಮಾಡಿಕೊಂಡು ಅವಳು ಎಣ್ಣೆ ಹಚ್ಚಿಸ್ಕೊಂಡ್ಲು. ನಾವು ಮಧ್ಯಾಹ್ನ ಎಣ್ಣೆ ಹಚ್ಚೋದು ಬೇಡ, ಸಂಜೆ ಹಚ್ಚದ ಎಲ್ಲ ಸೋಫಾಗೆಲ್ಲ ಮೆತ್ತುತ್ತಾಳೆ, ಎಣ್ಣೆ ಎಲ್ಲನೂ ತೊಗೊಂಡೋಗಿ ಒರೆಸ್ತಾಳೆ ಅಂದ್ಬಿಟ್ಟು ಸಂಜೆ ಮಲ್ಕೊಬೇಕಾದ್ರೆ ಹಚ್ಬಿಟ್ಟು ಮಲ್ಗ್ಸೋಣ ಅಂತ ಅಂದ್ಕೊಂಡ್ವಿ. ಆದರೆ ಅವಳು ನೋಡೋಕ್ಕಾಗದೆ, ಅವಳು ಹಠ ನೋಡೋಕ್ಕಾಗದೆ ಅವಳಿಗೂ ತಲೆಗೆ ಎಣ್ಣೆ ಹಚ್ಚಿದ್ರು. ಮತ್ತು ನಾವು ನಿನ್ನೆ ಐಸ್ ಕ್ರೀಮ್ ತೊಗೊಂಬಂದಿದ್ವಿ ಡಿಮಾರ್ಟಿಂದ. ಸೊ ಅದನ್ನು ಸ್ವಲ್ಪ ತಿನ್ಕೊಂಡು ಮಧ್ಯ ಹಾಗೆ ನಾನು ಆಫೀಸ್ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಊಟ ಮಾಡಿಬಿಟ್ಟು. ಆಮೇಲೆ ಅದೇ ನೆನ್ನೆ ಎಲ್ಲ ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಎಲ್ಲ ಒಣಗಾಕಿದ್ವಲ್ಲ ಅದನ್ನೆಲ್ಲ ತೊಗೊಂಬಂದು ಅಂದರೆ ಫೋಲ್ಡ್ ಮಾಡಿ ಅದಾದ್ರ ಪ್ಲೇಸ್ಗೆ ಇಕ್ಕಿ ನನ್ನ ರೂಮ್ಗೆ ಬೆಡ್ಶೀಟ್ಗಳು ಏನೂ ಹಾಕಿರಲಿಲ್ಲ. ಪಿಲ್ಲೋ ಕವರ್ ಎಲ್ಲ ಚೇಂಜ್ ಮಾಡಿದ್ವಿ. ಸೊ ಬೆಡ್ಶೀಟು ಪಿಲ್ಲೋ ಕವರ್ ಎಲ್ಲ ಹಾಕಿ ಮತ್ತು ಮಾಮೂಲಿ ಡೈಲಿ ವೇರ್ ಕ್ಲಾತ್ಸ್ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೆಲ್ಲ ಅದು ತಂದಿಕ್ಕಿದ್ರೆ ಅದು ಮರ್ಚೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಸೊ ನಾವು ವೀಕ್ಲಿ 1 ಟೈಮ್ ಮ್ಯಾಕ್ಸಿಮಮ್ ಆ ಥರ ಹಾಕೋದು. ಇಲ್ಲ ಜಾಸ್ತಿ ಏನಾದರೂ ಬಟ್ಟೆಗಳಿತ್ತು ಅಂದರೆ ಮಧ್ಯದಲ್ಲಿ ಒಂದು ಸಲ ಹಾಕ್ಕೊತೀವಿ. ಇಲ್ಲ ಅಂತ ಅಂದರೆ ವೀಕ್ಲಿ ಒನ್ಸ್ ಹಾಕ್ಕೊತೀವಿ ಡೈಲಿ ವೇರ್ಸ್ ಬಟ್ಟೆ ಎಲ್ಲ.
ಸೊ ಅದೆಲ್ಲ ಫೋಲ್ಡ್ ಮಾಡೋದೇ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನ ಫೋಲ್ಡ್ ಮಾಡಿ ಅದ್ರ ಪ್ಲೇಸ್ಗೆ ಇಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಸೊ ಮಂಡೇ ಫುಲ್ ನನ್ನ ಆಫೀಸ್ ವರ್ಕ್ ಕಂಪ್ಲೀಟ್ ಆದಮೇಲೆ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಇಟ್ಕೊಂಡೆ. ಯಾಕೆಂದರೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ಆಗಿರೋದ್ರಿಂದ ಅವತ್ತು ವಾರ ಇರುತ್ತೆ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಕೆಳಗಡೆ ಮೇಲೆ ಎಲ್ಲ ನಾನು ಒರೆಸಿ ಗುಡಿಸಿ ಮಾಡೋದಕ್ಕಾಗೋಲ್ಲ ಅಂತ ಸಂಜೆನೇ ಎಷ್ಟಾಗುತ್ತೆ ಅಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಮತ್ತೆ ನಾನು ಐಸ್ ಕ್ರೀಮ್ ಮಾಡಿದ್ದೆ ಹೇಗಾಗಿರುತ್ತೆ ಅಂತ ಮಧ್ಯಾಹ್ನ 2 o'clock 1 o'clockಲ್ಲಿ ಇಕ್ಕಿದ್ದು ಫ್ರಿಜ್ಗೆ. ಸೊ ಸಂಜೆ 6:30 7ಗೆ ಓಪನ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಕುಲ್ಫಿ ಐಸ್ ಕ್ರೀಮು. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಆ ಬಾದಾಮ್ ಫ್ಲೇವರು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.